ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಏಬಲ್ ಟ್ರೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತು ನಾವು ಹೀಪ್ ಸಾರ್ಟ್ನ ಯೂಸ್ ಮಾಡಿ ಕೊಟ್ಟಿರೋ ವ್ಯಾಲ್ಯೂಸ್ನ ಹೇಗಪ್ಪ ಅಸೆಂಡಿಂಗ್ ಆರ್ಡರಲ್ಲಿ ಫಾರ್ಮ್ ಮಾಡೋ ಅಂತೇಳಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಹೀಪ್ ಸಾರ್ಟ್ ಅಂದರೆ ಅದರ ರೂಲ್ಸ್ ಅಂದರೆ ಏನು, ಹೀಪ್ ಸಾರ್ಟ್ ಅಂದರೆ ಏನಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಹೀಪ್ ಸಾರ್ಟ್ನಲ್ಲಿ ಒಂದು ಟ್ರೀ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅಂದರೆ ಅದ್ರ ಪೇರೆಂಟ್ ನೋಡ್ ಯಾವಾಗಲೂ ಚಿಲ್ಡ್ರನ್ಸ್ ನೋಡ್ಕಿನ ಇಲ್ಲಿದೆ ನೋಡಿ, ಪೇರೆಂಟ್ ನೋಡು ಯಾವಾಗಲೂ ಚಿಲ್ಡ್ರನ್ಸ್ ನೋಡ್ಕಿನ ವ್ಯಾಲ್ಯೂ ಜಾಸ್ತಿ ಇರಬೇಕು. ಹಂಗಂದರೆ ಇದು ಹೀಪ್ ಸಾರ್ಟ್ ಅಂದರೆ ಈ ಆಲ್ಗೋರಿದಮ್ ಅಪ್ಲೈ ಆಗುತ್ತೆ ಅಂತೇಳಿ ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿದೆ ನೋಡಿ ಫಾರ್ಮುಲಾ, ಪೇರೆಂಟ್ ಆಫ್ ಐ ಈಸ್ ಗ್ರೇಟರ್ ದೆನ್ ಎ ಆಫ್ ಐ ಅಂದರೆ 20 ಈಸ್ ಗ್ರೇಟರ್ ದೆನ್ 15 and 7. ಸೊ ಪೇರೆಂಟ್ ನೋಡಿ ಯಾವಾಗಲೂ ಇಲ್ಲಿ ಗ್ರೇಟರ್ ಇರಬೇಕು ಟ್ರೀ ಕನ್ಸ್ಟ್ರಕ್ಟ್ ಮಾಡುವಾಗ. ಈಗ ನೆಕ್ಸ್ಟ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿ ಈ ಕೊಟ್ಟಿರೋ ವ್ಯಾಲ್ಯೂಸ್ನ ಅಸೆಂಡಿಂಗ್ ಆರ್ಡರಲ್ಲಿ ಹೇಗಪ್ಪ ರಿಸಲ್ಟ್ನ ತರೋದು ಅಂತೇಳಿ ಡಿಸ್ಕಸ್ ಮಾಡೋಣ. ಮೊದಲೇದಾಗಿ 15 ಇದನ್ನ ರೂಟ್ ನೋಡ್ ಅಂತ ಕನ್ಸಿಡರ್ ಮಾಡಿರಿ 15. ನೆಕ್ಸ್ಟ್ ಇನ್ಸರ್ಟ್ ಮಾಡಿರಿ 20 ಯಾವಾಗಲೂ ಫಸ್ಟು ಲೆಫ್ಟಲ್ಲೇ ಚೈಲ್ಡ್ ನೋಡನ್ನ ಇನ್ಸರ್ಟ್ ಮಾಡಬೇಕು. ಸೊ ಇಲ್ಲಿ ಇನ್ಸರ್ಟ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ನೋಡಿ 20 15 ಅಂದರೆ 15 ಪೇರೆಂಟ್ ನೋಡು ಲೆಸ್ ಇದೆ 20ಗಿನ, ಅದಕ್ಕೆ ನಾವು ಇದನ್ನೇ ಮಾಡಬೇಕು, ಸ್ವಾಪ್ ಮಾಡಬೇಕು. ಸೊ ಈ ಥರ ಸ್ವಾಪ್ ಮಾಡಿದ ಮೇಲೆ 20 ಮೇಲೆ ಹೋಗುತ್ತೆ, 15 ಕೆಳಗಡೆ ಬರುತ್ತೆ. ನೌ ಇಟ್ ಈಸ್ ಕನ್ಸಿಡರೇಬಲ್. ನೆಕ್ಸ್ಟ್ 7ನ ಇನ್ಸರ್ಟ್ ಮಾಡಬೇಕು, 20 ರೈಟ್ ಸೈಡ್ಗೆ 7 ಇನ್ಸರ್ಟ್ ಮಾಡಿ. ಈಗ ನಿಮಗೆ ಡೌಟ್ ಬರ್ಬೋದು, 15 ಕೆಳಗೆ ಇನ್ಸರ್ಟ್ ಮಾಡ್ಬೋದಲ್ಲ, ಇಲ್ಲಿ ಯಾಕೆ ಇನ್ಸರ್ಟ್ ಮಾಡಿವಿ ಅಂತೇಳಿ ನಿಮಗೆ ಡೌಟ್ ಬರುತ್ತೆ. ಇದರ ಏನಪ್ಪ ಅಂತಂದರೆ ರೂಲ್ಸು, ಬಿಕಾಸ್ ದ ಹೀಪ್ ಟ್ರೀ ಏನಿರುತ್ತಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಬೈನರಿ ಟ್ರೀ ಇರುತ್ತೆ, ಎಕ್ಸೆಪ್ಟ್ ಲಾಸ್ಟ್ ಲೀಫ್ ನೋಟ್ಸ್ ಇರ್ತಾವಲ್ಲ, ಎಕ್ಸೆಪ್ಟ್ ಲೀಫ್ ನೋಟ್ಸ್ ಎಲ್ಲ ಒಂದೇ ಲೆವೆಲ್ ಇರುತ್ತೆ. ಒಂದೇ ಲೆವೆಲ್ ಫಸ್ಟ್ ಲೆವೆಲ್ ವೈಸ್ ಕನ್ಸ್ಟ್ರಕ್ಟ್ ಮಾಡಿಂದ ನಾವು ಲೆವೆಲ್ ವೈಸ್ ಕನ್ಸ್ಟ್ರಕ್ಟ್ ಮಾಡ್ತಾ ನಾವು ಹೀಪ್ ಟ್ರೀನ ಕನ್ಸಿಡರ್ ಮಾಡ್ಬೋದಂತ ಇದರಲ್ಲಿ ತಿಳ್ಕೊಬೋದು. ನೆಕ್ಸ್ಟ್ 7ನ ಇನ್ಸರ್ಟ್ ಮಾಡಿದ್ವಿ. ನೆಕ್ಸ್ಟ್ 9 ಬಂದುಬಿಟ್ಟು 15 ಕೆಳಗಡೆ ಇನ್ಸರ್ಟ್ ಮಾಡ್ತೀವಿ ಚೈಲ್ಡ್ ನೋಡಿ. ಇದು 15ಕಿಂತ ಚಿಕ್ಕದಿದೆ, ಸೊ ಇನ್ಸರ್ಟ್ ಮಾಡ್ಬೋದು, ಇಲ್ಲಿ ಯಾವುದೇ ಸ್ವ್ಯಾಪಿಂಗ್ ಪ್ರೊಸೆಸ್ ಬರೋಲ್ಲ. ನೆಕ್ಸ್ಟ್ 30 ಇದರ ಬಾಜುನೇ 15 30 ಇನ್ಸರ್ಟ್ ಮಾಡಿದ್ವಿ. ಬಟ್ ಇಲ್ಲಿ ನಮಗೆ ಏನಾಗುತ್ತೆ, ಪೇರೆಂಟ್ ನೋಡು ಚಿಲ್ಡ್ರನ್ ನೋಡ್ಕಿನ ವ್ಯಾಲ್ಯೂ ಕಮ್ಮಿ ಇದೆ, ಸೊ ಇದನ್ನ ಸ್ವಾಪ್ ಮಾಡಬೇಕು. ಸೊ ಸ್ವಾಪ್ ಮಾಡಿದ ನಂತರ ನಮಗೆ ಈ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಇಂಡೆಕ್ಸ್ ವ್ಯಾಲ್ಯೂ ಕೊಟ್ಟರೆ ಈ ಟೈಪ್ ಆಗುತ್ತೆ. ಸೊ ಈ ಇಂಡೆಕ್ಸ್ ವ್ಯಾಲ್ಯೂಸ್ನ ಒಂದು ಅರೇ ಟೈಪ್ನಲ್ಲಿ ಬರ್ಕೊಂಡ ತಕ್ಷಣ ನಮಗೆ 30 20 7 9 15 ಈ ಥರ ಸಿಗುತ್ತೆ, ನೋಡ್ಬೋದು ನೀವು. ಈ ಥರ ಸಿಗುತ್ತೆ 9 15 ಈ ಥರ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪ್ 2. ಈ ಥರ ವ್ಯಾಲ್ಯೂಸ್ ಬಂದಮೇಲೆ ಇದನ್ನ ಅಸೆಂಡಿಂಗ್ ಆರ್ಡರಲ್ಲಿ ನಾವು ಅರೇಂಜ್ ಮಾಡಬೇಕಂತಂದರೆ ಸ್ಟೆಪ್ 2 ಡಿಲಿಷನ್ ಪ್ರೋಸೆಸ್ನ ಮಾಡಬೇಕು. ಇದರಲ್ಲಿ ಹೇಗಪ್ಪ ಅಂತಂದರೆ ಪೇರೆಂಟ್ ನೋಡನ್ನ ಒಂದೊಂದಾಗಿ ಡಿಲೀಟ್ ಮಾಡಬೇಕು. ಪೇರೆಂಟ್ ನೋಡನ್ನ ಏನು ಡಿಲೀಟ್ ಮಾಡ್ತೀವಲ್ಲ ಆ ಪೇರೆಂಟ್ ನೋಡನ್ನ ಲಾಸ್ಟ್ ಇಂಡೆಕ್ಸ್ ಇರೋ ವ್ಯಾಲ್ಯೂನ ರಿಪ್ಲೇಸ್ ಮಾಡಬೇಕು. ಏನು ಮಾಡಬೇಕು, ಪೇರೆಂಟ್ ನೋಡ್ ಡಿಲೀಟ್ ಮಾಡಿದ ನಂತರ ಲಾಸ್ಟ್ ವ್ಯಾಲ್ಯೂ ಇರೋ ಅಂದರೆ ಲಾಸ್ಟ್ ಇಂಡೆಕ್ಸ್ ಇರೋ ವ್ಯಾಲ್ಯೂನ ಡಿಲೀಟ್ ಮಾಡಿ. ಇಲ್ಲಿದೆ ನೋಡಿ ಲಾಸ್ಟ್ ಇಂಡೆಕ್ಸ್ 5 ಅಂದರೆ 5 ಇಂಡೆಕ್ಸ್ನ ವ್ಯಾಲ್ಯೂ ಏನಿದೆ 15 ಇದೆ. ಸೊ 15ನ ವಿತ್ ರಿಪ್ಲೇಸ್ 30 ಮಾಡಬೇಕು. ಸೊ ಇಲ್ಲಿ ರಿಪ್ಲೇಸ್ ಮಾಡ್ತೀವಿ, ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಏನಾಗುತ್ತೆ, 15 ಇಲ್ಲಿ ಹೋದಾಗ ಇದಷ್ಟೇ ಉಳಿಯುತ್ತೆ, 7 29 ಇವೆಲ್ಲ ಉಳಿಯುತ್ತೆ. ನೆಕ್ಸ್ಟ್ ನಮ್ಗೆ ಇಲ್ಲಿ ಏನಪ್ಪ ಅಂತಂದರೆ 15 ಮತ್ತು 20 ಇದರಲ್ಲಿ ಏನಾಗುತ್ತೆ, ಪೇರೆಂಟ್ ನೋಡು ಚಿಲ್ಡ್ರನ್ ನೋಡ್ಕಿನ ವ್ಯಾಲ್ಯೂ ಚಿಕ್ಕದಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಸ್ವಾಪ್ ಮಾಡಬೇಕು. ಈ ಥರ ಬರುತ್ತೆ, ಟ್ರೀ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಮೊದಲು ಇಲ್ಲಿ ನಾವು ಪೇರೆಂಟ್ ನೋಡು ಮತ್ತು ರಿಪ್ಲೇಸ್ ಮಾಡಿದ ತಕ್ಷಣ ರಿಪ್ಲೇಸಿಂಗ್ ವ್ಯಾಲ್ಯೂಸ್ನ ಅರೇ ಫಾರ್ಮ್ನಲ್ಲಿ ರಿಪ್ಲೇಸು ಮಾಡಬೇಕು. ನೆಕ್ಸ್ಟ್ ಒಂದೊಂದು ಟ್ರೀಗೆ ಒಂದೊಂದು ಫಾರ್ಮ್ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನಪ್ಪ ಸ್ವಾಪ್ ಮಾಡಿದ್ವಿ, ಈ ವ್ಯಾಲ್ಯೂಸ್ ಸ್ವಾಪ್ ಮಾಡಿದ ತಕ್ಷಣ 15 ವ್ಯಾಲ್ಯೂಗೆ 20 ಸ್ವಾಪ್ ಆಗುತ್ತೆ, 20 ವ್ಯಾಲ್ಯೂಗೆ 15 ಸ್ವಾಪ್ ಆಗುತ್ತೆ. ನೆಕ್ಸ್ಟ್ ಪೇರೆಂಟ್ ನೋಡನ್ನ ಮತ್ತೆ ಡಿಲೀಟ್ ಮಾಡಬೇಕು. ಪ್ರತಿಯೊಂದು ಟ್ರೀಗೂ ಪೇರೆಂಟ್ ವ್ಯಾಲ್ಯೂ ಡಿಲೀಟ್ ಮಾಡ್ಕೊತ ಹೋಗಬೇಕು ಮತ್ತು ಲಾಸ್ಟ್ ಇಂಡೆಕ್ಸ್ ಇರೋ ವ್ಯಾಲ್ಯೂನ ರಿಪ್ಲೇಸ್ ಮಾಡ್ತಿರ್ಬೇಕು. ಇದು ಪ್ರಾಸೆಸ್ ಡಿಲೀಷನಿಂದು. ಸೊ ನೆಕ್ಸ್ಟು 20 ಡಿಲೀಟ್ ಆಯಿತು. 20 ಡಿಲೀಟ್ ಆದಮೇಲೆ ಲಾಸ್ಟ್ ಇಂಡೆಕ್ಸ್ ಇರೋ ವ್ಯಾಲ್ಯೂನು 9ನ ರಿಪ್ಲೇಸ್ ಮಾಡಬೇಕು. ಸೊ 9 ರಿಪ್ಲೇಸ್. ಈಗ 9 15ಕಿಂತ ಚಿಕ್ಕದಾಗುತ್ತೆ, ಅದಕ್ಕೆ ಸ್ವಾಪ್ ಮಾಡಬೇಕು. ಸ್ವಾಪ್ ಮಾಡಿದರೆ ನಮಗೇನು ಬಂತು, 9 ವ್ಯಾಲ್ಯೂವಲ್ಲಿ ಇಲ್ಲಿದೆ ನೋಡಿ, 9 ವ್ಯಾಲ್ಯೂನಲ್ಲಿ 15 ಹಾಕಿ, 15 ವ್ಯಾಲ್ಯೂವಲ್ಲಿ 9 ಹಾಕಿ ನೋಡಿ.
ಆಯಿತು. ನೆಕ್ಸ್ಟ್ 15 ಆದ ತಕ್ಷಣ ನಮಗೆ ಈ ಥರ ಟ್ರೀ ಬರುತ್ತೆ. ಈ ಟ್ರೀ ಬಂದ ತಕ್ಷಣ ನಾವು ಏನು ಮಾಡಬೇಕಪ್ಪ ಅಂತಂದರೆ ಡಿಲೀಟ್ ಆಗಿರೋ ವ್ಯಾಲ್ಯೂಸ್ನ, ಅಂದರೆ ಡಿಲೀಟ್ ಮಾಡಿರೋ ನೋಟ್ಸ್ನ ಕಾನ್ಸ್ಟೆಂಟಾಗಿ ಅಲ್ಲೇ ಫಿಕ್ಸ್ಡ್ ವ್ಯಾಲ್ಯೂಸ್ ಆಗಿ ನಾವು ಲಾಸ್ಟಲ್ಲಿ ಕನ್ಸಿಡರ್ ಮಾಡೋಣ. ಅಂದರೆ ಇದು ಆಲ್ರೆಡಿ ಫಿಕ್ಸ್ಡ್, ಇದನ್ನ ಯಾವುದೇ ಥರ ಸ್ವಾಪ್ ಮಾಡೋಕ್ಕೂ ಬರೋಲ್ಲ, ಚೇಂಜ್ ಮಾಡೋಕ್ಕೂ ಬರೋಲ್ಲ ವ್ಯಾಲ್ಯೂಸ್. ನೆಕ್ಸ್ಟ್ ನೋಡನ್ನ ಪೇರೆಂಟ್ ನೋಡನ್ನ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿ ಇದರಲ್ಲಿ ಲಾಸ್ಟ್ ವ್ಯಾಲ್ಯೂನು 7 ರಿಪ್ಲೇಸ್ ಮಾಡಿ. ಸೊ ಇಲ್ಲಿ 7 ಆಗುತ್ತೆ. ಸೊ 7 ಇಸ್ ಏನಾಗುತ್ತೆ, ಇದಕ್ಕಿಂತ ಕಮ್ಮಿ ವ್ಯಾಲ್ಯೂ ಆಗುತ್ತೆ. ಸೊ ಸ್ವಾಪ್ ಮಾಡಿದ ತಕ್ಷಣ ಡಿಲೀಟ್ ಆಗಿರೋ ವ್ಯಾಲ್ಯೂಸ್ ಇಲ್ಲಿ ಬಂತು, ಇಷ್ಟಿದೆ. ಸ್ವಾಪ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ನೋಡಿ 7 ಹೋಗಿ ಇಲ್ಲಿ 7ನ 15 ರಿಪ್ಲೇಸ್ ಮಾಡಿದರೆ 7 ಜಾಗದಲ್ಲಿ 15 ಬರುತ್ತೆ, 15 ಜಾಗದಲ್ಲಿ 7 ಹೋಗುತ್ತೆ. ಅದೇ ನಾವಿಲ್ಲಿ ಮಾಡಿದ್ವಿ. ನಂತರ 15ನ ಫಿಕ್ಸ್ಡ್ ಮಾಡಿರಿ. ನೆಕ್ಸ್ಟ್ 7 ಮತ್ತು 9ನ ಸ್ವ್ಯಾಪ್ ಮಾಡಿದರೆ 7 ಜಾಗದಲ್ಲಿ 9 ಜಾಗದಲ್ಲಿ 7 ಹೋಗುತ್ತೆ, 7 ಜಾಗದಲ್ಲಿ 9 ಬರುತ್ತೆ. ನೆಕ್ಸ್ಟ್ ನಂತರ ಇದರಲ್ಲಿ ನೋಡ್ ಯಾವುದು 9 ಇದೆ. 9ನ ಡಿಲೀಟ್ ಮಾಡಿದರೆ ನಮ್ಗೆ ಉಳಿಯೋದು ಯಾವುದು 7. ಸೊ ಲಾಸ್ಟ್ 7ನ ಕನ್ಸಿಡರ್ ಮಾಡಿದರೆ 7, 9, 15, 20, 30 ಇದು ನಮಗೆ ಅಸೆಂಡಿಂಗ್ ಆರ್ಡರಲ್ಲಿ ಸಿಕ್ಕಿದೆ. ಧನ್ಯವಾದಗಳು.